ಬಂದ್ಬಿಟ್ಟು ಪಕಿರೇಶ್ ಶಂಕರಪ್ಪ ರೀತಿ ಅಂತಂದು ಸಾಕಿನ್ ಬಂದ್ಬಿಟ್ಟು ಹಿರೇಮುಗ್ದವರು. ಈ ಊರಲ್ಲೇ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಮನೆಯಲ್ಲೇ ನೀವು? ಹಾಂ, ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಸರ್. ಎಷ್ಟು ವರ್ಷ? 3 ವರ್ಷ ಸರ್. 3 ವರ್ಷದಿಂದ ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹಾಂ, 3 ವರ್ಷ. ಬಿಸ್ನೆಸ್ ಹೆಂಗಿದೆ? ಚೆನ್ನಾಗಿದೆ. ಈ ಮಷಿನ್ಸ್ ಎಲ್ಲ ಹಾಕಿದ್ರಲ್ಲ, ಈ ಮಷಿನ್ಸ್ ಹಾಕೋಕ್ಕಿಂತ ಮುಂಚೆ ನೀವೇನು ಕೆಲಸ ಮಾಡ್ತಿದ್ರಿ? ನಾವು ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತೀವಿ ಸರ್. ಅಂದರೆ ನಾವು ಬಂದ್ಬಿಟ್ಟು ಪ್ರೊಫೆಷನಲ್ ಕೊರಿಯರಲ್ಲಿ ವರ್ಕ್ ಮಾಡ್ತಿದ್ವಿ. ಮತ್ತು ಬಂದು ಇಂಡೇಷನ್ ಟ್ಯೂಬು ರೆಡಿ ಹಾಕಿದ್ವಿ. ಅಲ್ಲೆಲ್ಲ ಲಕ್ಮಾಪುರದಲ್ಲಿ ವರ್ಕ್ ಮಾಡ್ತಿದ್ವಿ ಸರ್. ಮತ್ತು ಇದೇ ಬಿಸ್ನೆಸ್ ನಿಮ್ಗೆ ಅಂದರೆ ಫುಡ್ ಪ್ರಾಡಕ್ಟ್ಸ್ ನೀವು ರೆಡಿ ಮಾಡ್ಬೇಕಂತ ಹೇಳಿ ಇದೇ ಬಿಸ್ನೆಸ್ಗೆ ಯಾಕೆ ಬಂದ್ರಿ? ಬಂದಿದ್ದು ಸರ, ನಾವು ಬೇರೆಯವ್ರ ಕಡೆ ವರ್ಕ್ ಮಾಡೋದು ಎಷ್ಟು ದಿವಸ ಅಂತಂದೇಳಿ ನಾವು ಏನಾರ ಒಂದು ಮಾಡ್ಬೇಕಂತ ತಲೆ ಒಳಗೆ ಬಂದು ಸರ. ಆ ಉದ್ದೇಶಕ್ಕೆ ನಾವು ಇದು ಯೋಜನೆ ಒಂದು ಬಂದು ಸರ. ಅದು ಯೋಜನೆ ತಿಳ್ಕೊಂಡು ಅದಕ್ಕೆ ಯಾವುದಾದ್ರೂ ಬ್ಯಾಂಕಿಂದ ನೆರವು ತಗೊಂಡಿದ್ರು ಅಥವಾ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು? ಬ್ಯಾಂಕಿನ ನೆರವು ತೊಗೊಂಡಿದ್ವಿ ಸರ್. ಯಾವ ಬ್ಯಾಂಕಿಂದ ನೆರವು? ಯೂನಿಯನ್ ಬ್ಯಾಂಕ್ ಸರ್, ಹಾವೇರಿ. ಯೂನಿಯನ್ ಬ್ಯಾಂಕ್ ಹಾವೇರಿಯಲ್ಲಿ ನೆರವು ತಗೊಂಡ್ರಲ್ಲ, ಯಾವುದಾದ್ರೂ ಸ್ಕೀಮಲ್ಲಿ ಹಾಕಿದ್ರು ಅಥವಾ ನೀವೇ ಪರ್ಸನಲ್ ಲೋನ್ ಮಾಡ್ಕೊಂಡು ಮಾಡಿದ್ರು? ಸ್ಕೀಮಲ್ಲಿ ಹಾಕಿದ್ವಿ ಸರ್. PMFM ಮಾಡಿದ್ರಾ? ಓಕೆ. ಈ ಯೋಜನೆಯಲ್ಲಿ ನೀವು ಇದು ಒಂದೇ ರೊಟ್ಟಿ ಮಷಿನ್ ಅಷ್ಟೇ ತಗೊಂಡ್ರ ಅಥವಾ ಬೇರೆ ಎಲ್ಲ ಯಾವುದೇ ಮಷಿನ್ ತಗೊಂಡ್ರಿ? ನಮ್ಮ ಸರ ಗಿರಣಿ ಇದೆ, ಎಣ್ಣೆಗಾಣ ಇದೆ ಸರ್, ಖಾರದ್ದಿದೆ. ಯಾರ್ಯಾರೆಲ್ಲ ಕೆಲಸ ಮಾಡ್ತೀರಾ ಇಲ್ಲಿ? ನಾವು ಮಾಡ್ತೇವೆ, ನಮ್ಮ ಅಕ್ಕರು ಮಾಡ್ತಾರೆ, ಮತ್ತೊಳ್ಳೆ ನಮ್ಮ ಚಿಕ್ಕಮ್ಮರು ಮಾಡ್ತಾರೆ ಸರ್. ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ? ಟೋಟಲ್ ಇಲ್ಲಿ ನಾವು ಡೈಲಿ ಅಂದರೆ 2 ರಿಂದ 3 ಜನ ಅಷ್ಟೇ ಸರ್. 2 ರಿಂದ 3 ಜನ ಮಾಡ್ತೀವಿ. ಫ್ಲೋರ್ ಮಿಲ್ಲಲ್ಲಿ ಫ್ಲೋರ್ ಮಾಡಿಕೊಂಡು ನೀವೇ ಇಲ್ಲಿ ಎಲ್ಲ ಹಿಟ್ಟು ಕಲಿಸ್ಕೊಂಡು ಈ ರೊಟ್ಟಿನೆಲ್ಲ ರೆಡಿ ಮಾಡಿ ಕಂಪ್ಲೀಟಾಗಿ ರೆಡಿ ಕೊಡ್ತಾ ಇದ್ದೀರಾ? ಹ್ಞೂ ಸರ್. ಮತ್ತೆ ಪ್ಯಾಕಿಂಗ್ ಎಲ್ಲ ಹೆಂಗೆ ಮಾಡ್ತಿದ್ದೀರಾ? ಏನು ಸರ್? ಪ್ಯಾಕಿಂಗ್ ನಾವು 10 ಪ್ಯಾಕಿಂಗ್ ಮಾಡ್ತೇವೆ ಸರ್. 10 ಹ್ಞೂ ಸರ್. ಸೇಲ್ ಮಾಡೋಕ್ಕೋಸ್ಕರ ಪ್ಯಾಕಿಂಗ್ ಮಾಡಿ ಮಾಡ್ತಿದ್ದೀರಾ? ಹ್ಞೂ ಸರ್. ಈಗ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಮಾಡ್ತಿದ್ದೀರಾ? ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ನಾವು ಕರ್ಜಿ ದಾಬಾಕ್ ಕೊಡ್ತೇವೆ ಸರ್. ಕರ್ಜಿಯಲ್ಲಿ ದಾವುಲ್ ದಾಬಾಕ್ ಕೊಡ್ತೇವೆ ಸರ್. ಕುಮಾರ್ ದಾಬಾಕ್ ಕೊಡ್ತೇವೆ ಸರ್. ಮತ್ತು ಅಲ್ಲಿ ಕರ್ಜಿಯಲ್ಲಿ ಹಾಲಿನ ಅಂಗಡಿಯಲ್ಲಿ ಅಲ್ಲಿ ಕೊಡ್ತೇವೆ ಸರ್. ಮತ್ತು ಒಂದು ಮದುವೆ ಫಂಕ್ಷನ್ ನಾವೆಲ್ಲ ಕೊಡ್ತೇವೆ ಸರ್. ಕಾರ್ಯಕ್ರಮ ಎಲ್ಲದಕ್ಕೂ ಕೊಡ್ತೇವೆ ಸರ್. ನಾವು ಒಂದು 7 ರಿಂದ 8 ದಾಬಾಕ್ ಕೊಡ್ತೇವೆ ಸರ್ ಡೈಲಿ. 7 ರಿಂದ 8 ಹ್ಞೂ ಸರ್. ಪ್ರತಿಯೊಂದು ಡಾಬಾಕ್ಕೂ ಎಷ್ಟು ಅಂತ ಕೊಡ್ತೀರಾ? ಒಂದು ದಾಬಾಕ್ಕೆ ಒಬ್ಬರು 300 ಹೇಳ್ತಾರೆ, ಒಬ್ಬರು 400 ಹೇಳ್ತಾರೆ ಸರ್, ಒಬ್ಬರು 100 ಹೇಳ್ತಾರೆ, ಒಬ್ಬರು 50 ಹೇಳ್ತಾರೆ. ಹಾಂ, ಕಂಟಿನ್ಯೂ ಡೈಲಿ ಕೊಡ್ತೇವೆ ಸರ್ ಸಪ್ಲೈ. ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಪ್ರಾಬ್ಲಮ್ ಅನಿಸ್ತಿಲ್ಲ? ಎಲ್ಲಿ ಏನಿಲ್ಲ ಸರ್. ರೆಗ್ಯುಲರ್ ಆಗಿ ಹೋಗ್ತಾ ಇದೆ ಎಲ್ಲ ಮೆಟೀರಿಯಲ್? ಎಲ್ಲ ಕಂಟಿನ್ಯೂ ಇದೆ ಸರ್. ಈ ಯೋಜನೆ ಎಲ್ಲ ತಿಳ್ಕೊಂಡ್ರಲ್ಲ? ಹ್ಞೂ ಸರ್. ಇದಾದ್ಮೇಲೆ ನಿಮಗೆ ಮಷಿನರಿ ಸಪೋರ್ಟ್ ಎಲ್ಲ ಯಾರು ಮಾಡಿದ್ರು ಮತ್ತೆ ಮಷಿನರಿ ಸಪೋರ್ಟ್ ಎಲ್ಲ ಹೆಂಗೆ ಬಂತು? ಮಷಿನರಿ ಸಪೋರ್ಟ್ ಬಂದ್ಬಿಟ್ಟು ಸರ್, ನಾವು ಬೇರೆ ಕಡೆಗೆಲ್ಲ ಹಾವೇರಿಯಲ್ಲಿ ಮತ್ತು ಅಲ್ಲಿ ಬೇರೆ ಕಡೆ ಎಲ್ಲ ಕೇಳ್ಕೊಂಡ್ವಿ ಸರ್. ರಾಣೆಬೆನ್ನೂರು ಹಿಂಗೆಲ್ಲ ಅವರೆಲ್ಲ ಕೇಳಿದಲ್ಲಿ ಅವರಲ್ಲಿ ಅವರು ಕರೆಕ್ಟಾಗಿ ನಮ್ಗೆ ಒಂದು ರೀತಿಯಲ್ಲಿ ಅವರು ಮಿಷಿನ್ ಬಗ್ಗೆ ಕರೆಕ್ಟ್ ಮಾಹಿತಿ ಅನ್ನೋದು ಏನು ಹೇಳ್ಕೊಳ್ಳಿಲ್ಲ ಸರ್. ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತಂದಿತ್ತು ಸರ್ ಸಾವನೂರಲ್ಲಿ. ಅವರಲ್ಲಿ ಭೇಟಿ ಆದಾಗ ಅವರೆಲ್ಲ ಮೆಷಿನರಿ ಬಗ್ಗೆ ಎಲ್ಲ ಚೆನ್ನಾಗಿ ಇರೋವನ್ನು ಕೊಡಿಸಿದ್ರು ಸರ್ ಅವರು. ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಸಾವನೂರಲ್ಲಿ ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸಸ್ ಅವರು ನಿಮಗೆ ಮಷಿನ್ ಸಪ್ಲೈ ಮಾಡಿದ್ದಾರೆ? ಹ್ಞೂ ಸರ್. ಓಕೆ. ಈ ಕಳೆದ ಎಷ್ಟು ವರ್ಷದ ಹಿಂದೆ ನೀವು ಮಷಿನ್ಸ್ ತಗೊಂಡ್ರಿ? ಕಳೆದ ನಾವು 3 ವರ್ಷದಿಂದ ತೊಗೊಂಡ್ರಿ ಸರ್. 3 ವರ್ಷದಿಂದ ಇಲ್ಲಿವರೆಗೂ ನೀವು ಮಷಿನ್ ನಡೆಸ್ಕೊಂತ ಬಂದಿದ್ದೀರಿ? ಹ್ಞೂ ಸರ್. ನಿಮ್ಮ ಮಷಿನ್ಸ್ ಸರ್ವಿಸ್ ಆಗಲಿ ಮತ್ತು ಮಷಿನ್ ಕ್ವಾಲಿಟಿ ಆಗಲಿ ಯಾವ ರೀತಿ ಇರುತ್ತೆ? ಮಿಷಿನ್ ಸರ್ವಿಸ್ ಬಂದುಬಿಟ್ಟು ನಮಗೆಲ್ಲ ಚೆನ್ನಾಗಿ ಅವರು ಯಾವುದೇ ರೀತಿ ಏನೇ ಪ್ರಾಬ್ಲಮ್ ಆದರೂ ಯಾವುದೇ ರೀತಿ ನಾವು ಎಷ್ಟು ಗಂಟೆಗೆ ಆದರೂ ಫೋನ್ ಮಾಡಿದ್ರು ನಮಗೆ ತಕ್ಷಣ ಬಂದು ಅವರು ಮಿಷಿನ್ ಸರ್ವಿಸ್ ಕೊಡ್ತಾರೆ. ಇದು ಎತ್ತಿನ ನುಚ್ಚಿಗೆ ಬರುತ್ತೆ ಸರ್, ಮತ್ತು ಒಳ್ಳೆ ಹಿಟ್ಟು ಹಾಕ್ಲಿಕ್ಕೆ ಬರುತ್ತೆ ಸರ್. ಮತ್ತು ಕುರಿವು ಎಲ್ಲ ಕೋಳಿ ಎಲ್ಲ ನುಚ್ಚು ಹೊಡಿಲಿಕ್ಕೆ ತುಂಬ ಚೆನ್ನಾಗಿದೆ ಸರ್ ಇದು. ಹಾಂ, ಹಿಟ್ಟು ಎಲ್ಲ ಬರುತ್ತೆ ಸರ್. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಸರ್, ನುಚ್ಚು ಮತ್ತು ಕೋಳಿ ನುಚ್ಚು, ಮತ್ತು ಒಳ್ಳೆ ಕುರಿದು ಎಲ್ಲ ನುಚ್ಚು, ಮತ್ತು ಎತ್ತಿನ ನುಚ್ಚೆಲ್ಲ ಹೊಡಿಬೋದು ಸರ್. ಹಾಂ, ಎಲ್ಲ ರೈತರು ಇದರಲ್ಲಿ ಚೆನ್ನಾಗಿ ಬರುತ್ತೆ, ಇದರಲ್ಲಿ ನುಚ್ಚು ಹಾಕಿಕೊಡ್ರಿ ಅಂತಂದು ಎಲ್ಲ ಕಸ್ಟಮರ್ ಅಂತಾರೆ ಸರ್. ಮೇಂಟೆನೆನ್ಸ್ ಬಂದುಬಿಟ್ಟು ಸರ್ ಇದು 0 ಇದೆ ಸರ್. ಮೇಂಟೆನೆನ್ಸ್ ಏನಿಲ್ಲ ಸರ್. ಒಳ್ಳಿನೂ ಒಯ್ಯಲ್ಲ ಸರ್, ಮತ್ತು ಒಳ್ಳೆ ಫೌಂಡೇಶನ್ನು ಏನು ಅವಶ್ಯಕತೆ ಇಲ್ಲ ಸರ್. ಗ್ರೀಸಿಂಗ್ ಏನಿಲ್ಲ ಸರ್ ಇದು. ಚೆನ್ನಾಗಿದೆ ಸರ್ ಇದು. ಹ್ಞೂ ಸರ್, 5 HP ಸರ್. ಮಿಷನ್ ಸರ್ ಇದು. ಇದು ತುಂಬ ಚೆನ್ನಾಗಿದೆ ಸರ್ ಇದು. ಇದು ಬಂದ್ಬಿಟ್ಟು 3 HP ಸರ್ ಇದು. ಹಾಂ, ಇದರಲ್ಲಿ ಖಾರ ಬರುತ್ತೆ ಸರ್, ಮತ್ತು ಒಟ್ನ ಬರುತ್ತೆ, ಮತ್ತು ನಾವು ಗ್ರೈಂಡಿಂಗ್ ಮಾಡ್ಕೋಬೋದು ಸರ್. ಹಾಂ, ಮೆಣಸಿನ್ಕಾಯಿ ಪೌಡರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಆ ಥರ ಏನಿಲ್ಲ ಸರ್. ಎಣ್ಣೆ, ಉಪ್ಪು ಸರ ಬಂದ್ಬಿಟ್ಟು ಬೆಳ್ಳುಳ್ಳಿ, ಕರಿಬೇವು ಮತ್ತು ಆಗ್ತೇವೆ ಸರ್ ನಾವು.
ಹಾಂ ಮತ್ತು ಒಳ್ಳೆ ಅರ್ಶಿನ ಬೀಸ್ತವೆ ಸರ್ ಅರ್ಶಿನ ಎಲ್ಲ ಚೆನ್ನಾಗಿ ಪೌಡರ್ ಆಗುತ್ತೆ ಸರ್. ಹ್ಞೂ ಇದು ರಿಸಲ್ಟ್ ಚೆನ್ನಾಗಿದೆ ಸರ್. ಮತ್ತು ಒಳ್ಳೆ ಹಸೆಕಾಯಿ ಎಲ್ಲ ಹಾಕ್ತೇವೆ ಸರ್ ನಾವು. ಹಾಂ ಮಿಜ್ಜಿ ಹಿಂಡಿ ಸರ ಮತ್ತು ಒಳ್ಳೆ ಶೇಂಗಾದ ಹಿಂಡಿ ಗುರಾಳ್ ಹಿಂಡಿ ಎಲ್ಲ ಹಾಕ್ಯಬೋದು ಸರ್. ಇದು ಮೇಂಟೆನೆನ್ಸ್ 0 ಸರ, ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಹಾಂ ಇದರಲ್ಲಿ ಚೆನ್ನಾಗಿದೆ ಸರ್. ಹಾಂ ಎಣ್ಣೆ ಗಾಣ ಅಂತಾರೆ ಸರ್. ಇದು ಬಂದುಬಿಟ್ಟು ಶೇಂಗಾ ಹಾಕ್ಬೋದು ಸರ, ಮತ್ತು ಒಳ್ಳೆ ಕುಸುಬಿ ಹಾಕ್ಬೋದು ಸರ, ಕೊಬ್ಬರಿ ಹಾಕ್ಬೋದು ಸರ, ಎಲ್ಲ ತುಂಬ ಚೆನ್ನಾಗಿದೆ ಸರ್ ಇದು. ಹಾಂ ಎಲ್ಲರಿಗೆ ಎಣ್ಣೆ ಹಾಕ್ಲಿಕ್ಕೆ ದೊಡ್ಡ ಅನುಕೂಲ ಆಗಿದೆ ಸರ್. ಪ್ಯೂರ್ ಬರುತ್ತೆ ಸರ್ ಎಣ್ಣೆ ಎಲ್ಲ. ಹ್ಞೂ ಹಾಂ ಮತ್ತು ಇದರಲ್ಲಿ ಗಿರಣಿ ಎಲ್ಲ ಒಂದೇ ಬೆಲ್ಟಲ್ಲಿ ಜೋಡಿಸ್ತಾರೆ. ಗಿರಣಿ ಎಲ್ಲ ಇದು ಹಿಟ್ಟು ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ ಸರ್. ಹಾಂ ಜೋಳ ಬಂದಂಥ ರೈತರಿಗೆಲ್ಲ ಹಿಟ್ಟು ಹಾಕ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸರ್. ನೀವು ಇಷ್ಟೆಲ್ಲ ಮಷಿನರೀಸ್ ಹಾಕೊಂಡಿರಿ ಹಳ್ಳಿ ಒಳಗೆ ಇದ್ಕೊಂಡೆ, ಈಗ ಆಮೇಲೆ ಬಂದಂತ ರೈತರು ಏನ್ ಹೇಳ್ತಾರೆ, ನಿಮ್ಮ ಅನಿಸಿಕೆ ಏನೈತಿ ಈ ತರದ ಮಷಿನ್ ಎಲ್ಲ ಹಾಕೊಂಡು ನೀವು ಕೆಲಸ ಮಾಡ್ತೀರ? ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಸರ್. ಈ ರೀತಿ ಅಂದರೆ ನಾವು ಸ್ವಂತ ಉದ್ಯೋಗ ಎಲ್ಲ ಈ ರೀತಿ ಹಳ್ಳಿಯಲ್ಲಿ ಮಾಡ್ತೇವಲ್ಲ ಸರ, ಎಲ್ಲ ತುಂಬ ನಮಗೂ ಖುಷಿ ಇದೆ.